ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದಂತಹ 21 ಸದಸ್ಯರುಗಳಿಗೆ ಮುಖಭಂಗ. ಸುಮಾರು ದಿನಗಳಿಂದ ಚರ್ಚೆಗೆ ಒಳಪಟ್ಟಂತಹ ವಿಷಯವೆಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರುವಂತಹ ರಜಿಯಾ ಖಜಮೈನು ಅಳಿಕಟ್ಟಿಯವರಿಗೆ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ 21 ಸದಸ್ಯರುಗಳು ಒಟ್ಟುಗೂಡಿ ಅವಿಶ್ವಾಸ ಮಂಡನೆ ಮಾಡಿದರು. ಆದರೆ ಅಧ್ಯಕ್ಷರು ಹೈಕೋರ್ಟ್ ಮೂಲಕ ಸ್ಟೇ ಆರ್ಡರ್ ತಂದು ತಾವೇ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರಿಯೋದು ಎಂದು ಎಸಿ ಮತ್ತು ತಹಸೀಲ್ದಾರ್ ಅವರು ಸ್ಟೇ ಆರ್ಡರ್ ಮೂಲಕ ಎಲ್ಲ 21 ಸದಸ್ಯರಿಗೆ ಹೇಳಿ ಹೋಗಿದ್ದಾರೆ. ಗ್ರಾಮದ ಅಧ್ಯಕ್ಷರಿಗೆ ತಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಯಾಕೆ ಮಾಡಿದ್ರು ಎಂದು ಕೇಳಿದಾಗ ಕೆಲವೊಂದು ಗ್ರಾಮದ ಸದಸ್ಯರುಗಳು ಆದ ಅಬ್ದುಲ್ ಕೊಲ್ಲಾಪುರ್ ತಮ್ಮ ಮನೆ ಬಳಕೆಗೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿ ಮಾಡಿ ಅದಕ್ಕೆ ಪಂಚಾಯಿತಿ ಮುಖಾಂತರ ಬಿಲ್ಲುಗಳನ್ನು ಪಾಸ್ ಮಾಡಿ ಎಂದು ಅಧ್ಯಕ್ಷರಿಗೆ ತುಂಬಾ ತಾಕೀತು ಮಾಡಿದ್ರು. ಇದಕ್ಕೆ ಒಪ್ಪದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವರು ಅವಿಶ್ವಾಸ ಮಂಡನೆ ಮಾಡಿದ್ರು. ಈ ರೀತಿಯಾಗಿ ಪಂಚಾಯಿತಿ ಸದಸ್ಯರುಗಳು ಆದ ಅಬ್ದುಲ್ ಕೊಲ್ಲಾಪುರ್, ಸಿಕಂದರ್, ಪಲ್ಯಾದ ಪ್ರಭು, ನಂಜಪ್ಪನವರ್, ದಯಾನಂದ್ ದೊಡ್ಡಮನಿ ಹಾಗೂ ನಾಗರಾಜ್ ರಾಯ್ಕರ್ ಎಲ್ಲರೂ ನನಗೆ ನನ್ನ ಕೆಲಸ ಕಾರ್ಯಕ್ಕೆ ತುಂಬಾ ಅಡ್ಡಿಪಡಿಸ್ತಾ ಇದ್ದಾರೆ. ಅವರ ಒಂದು ಕೆಲಸಕ್ಕೆ ನಾನು ಸಪೋರ್ಟ್ ಮಾಡದೇ ಇರುವುದಕ್ಕೆ ಎಲ್ಲ ಸದಸ್ಯರುಗಳಿಗೆ ಆಮಿಷ ಒಡ್ಡಿ ಇವತ್ತು ವಿಶ್ವಾಸ ಮಂಡನೆ ಮಾಡಿದ್ರು. ಆದರೆ ಸ್ಟೇ ಆರ್ಡರ್ ಕಾಪಿ ನೋಡಿ ಇದನ್ನ ಮುಂದಿನ ದಿನದಲ್ಲಿ ಕಾದು ನೋಡೋಣ ಅಂತ ಎಸಿ ಮತ್ತು ತಹಸೀಲ್ದಾರ್ ಅವರು ಹೇಳಿ ಹೋಗಿದ್ದಾರೆ ಎಂದು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮ ಪಂಚಾಯತಿಯಲ್ಲಿ 27 ಸದಸ್ಯರುಗೊಂಡ ಪಂಚಾಯತಿ ಇದಾಗಿದ್ದು, ಇವತ್ತು 21 ಸದಸ್ಯರುಗಳು ಅಧ್ಯಕ್ಷರಿಗೆ ವಿಶ್ವಾಸ ಮಂಡನೆ ಕುರಿತು ಒಂದು ಸಭೆಯನ್ನು ನಿರ್ವಹಿಸಿದರು. ಆ ಒಂದು ಸಭೆ ಏನಾಯಿತು ಅಂತಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಕೇಳೋಣ. ನಮಸ್ತೆ. ನಿಮಗೆ 21 ಸದಸ್ಯರುಗಳು ಒಂದು ವಿಶ್ವಾಸ ಮಂಡನೆ ಕುರಿತು ಒಂದು ಸಭೆ ನಿರ್ವಹಿಸಿದಲ್ಲ, ಒಳಗಡೆ ಏನಾಯಿತು? ಒಳಗಡೆ ಏನಾಗಿದೆ ಅಂದ್ರೆ ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಜಿಯಾ ಖಜಮೈನು ಅಳಿಗಟ್ಟಿ ಇದು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೈತಿ. ನಾನು ಮಾತಾಡ್ತಿದ್ದೇನೆ. ಇವತ್ತು 21 ಬಂದು ಅವರೇ ಮೀಟಿಂಗಿನಾಗ ಬಂದೆ. ಇಒ ಬಂದಿದ್ದರು, ಇಒ ಬಂದಿರ್ತೈತೆ, ತಹಸೀಲ್ದಾರ್ ಬಂದಿದ್ರು. ಅವರು ನನ್ನನ್ನು ಇಷ್ಟ ಬಂದಿದ್ದು, ನನಗೆ ಕಾಫಿ ಬಂದಿದ್ದು ನಾ ಕೊಟ್ಟೆ, ತೊಗೊಂಡು ಹೋಗಿ ಅವ್ರಿಗೆ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಇಲ್ಲಿಂದ ಆರ್ಡ್ರ್ ಬಂದಿದ್ದೈತಿ, ಇದು ಇಷ್ಟೇ ಪ್ರಕಾರ ನಾವು ಆಯಸ್ವಾಸಿಂದು ನಾವು ಮಾಡೋಂಗಿಲ್ಲ. ಅವರು 27 ಮಂದಿ ಕೂಡಿ ಅವರು ಕೂಟ ಚರ್ಚೆ ಮಾಡಿದರೆ ಇದು ನಮ್ಮದೇ ಮರ್ಯಾದೆ ಪ್ರಶ್ನೆ ಇದೆ. ನಾವು 21 ಹೋಗಿ ನಾವು ಕೊಟ್ಟು ಬಂದೀವಿ, ಆಯಸ್ವಾಸ ಮಾಡಿದ್ದೀವಿ. ಮತ್ತು ನೀವು ಬಂದಿದ್ದಕ್ಕೂ ನಿಮ್ಮದು ರಿಸ್ಪೆಕ್ಟ್ ಆಗಬೇಕು, ನಮ್ಮದು 21 ರಿಸ್ಪೆಕ್ಟ್ ಆಗಬೇಕಿಲ್ಲೇ. ಮತ್ತು ನಮ್ಮದು ಒಂದು ಬಾಳೆ ಹಾಳತ್ತಲ್ಲ ಕೆಲಸ ಬಿಟ್ಟು ನಾವು ಕುಂತಿದ್ದಕ್ಕೂ ನಿಮ್ಮಲಿಂದ ಏನಾರು ಐತಿ ಅಂದರೆ ನಮಗೆ ಒಂದು ಪೊಸಿಷನ್, ನಿಮ್ಮದು ಒಂದು ಸಪೋರ್ಟ್ ನಮ್ಗೆ ಮಾಡಿರಿ ಅನ್ನೋದು ಪ್ರಜ್ಞೆ ಅವ್ರಿಗೆ ಕೇಳಿದ್ರು ಅವರು. ಇಲ್ಲ ನಮ್ಮಿಂದ ಕೈಲಿಂದ ಏನು ಆಗಂಗಿಲ್ಲ, ಕೋಟ್ಲಿಗೆ ಹೋಗಿದ್ದೇ ಐತಿ, ಕೋಟ್ಲಿಂದ ಏನೈತಿ ನೀವು ಇದಕ್ಕೆ ಹೋರಾಟ ಮಾಡೋಕ್ಕೆ ನಿಮ್ಗೆ ಸಾಧ್ಯ ಐತಿ, ನೀವು ಕೋಟ್ಲಿಂದ ಏನೈತಿ ಇಷ್ಟೇ ನಿಂದ್ರಿಸೋದು ಪ್ರಯತ್ನ ಮಾಡಿರಿ ನೀವು ಅಂತೂ ಹೇಳಿದೈತಿ. ಸಿಒ ಅವರು ಬಂದು ಇದ್ರ ಬಗ್ಗೆ ನೀವು ಕೊಡ್ರಿ ಅಂತೂ ಅವ್ರಿಗೆ ಎಲ್ಲರೂ ಕೂಡ ಅವರು 5 ಮಂದಿ ಇದ್ರಾಗ ಭಾಳ ಚರ್ಚೆ ಮಾಡಾಕತ್ರು ಅವರು ಕೂಟ. ಯಾರ್ಯಾರು? ಸಿಕಂದರ್, ವಕೀಲ, ಪ್ರಭು, ದಯಾ. ಎಲ್ಲ ಮೆಂಬರ್ಸ್ಗಳು 21 ಮಂದಿ ಕೊಟ್ಟರಲ್ಲ, ಅವರಾಗ ಅವರು ತಮ್ಮ ಸ್ವ ಇಚ್ಛೆಯಿಂದ ಕೊಟ್ಟರು ಅಥವಾ ಅವ್ರನ್ನ ಆಮಿಷ ಒಡ್ಡಿ ಅವ್ರ ಕಡೆ ಹೇಳ್ಕೊಂಡ್ರು? ಇಲ್ಲ, ಇಲ್ಲೇ ಮುತ್ತಳ್ಳಿನ್ಯಾಗ ಮೀರಾ ಬಾಟ್ಗೆ ಹೋಗಿ ದಯಾ ಹೋಗಿ ಕೆಲಸದ ಬಗ್ಗೆ ಇದೆ ಅಧ್ಯಕ್ಷರ ಕಳಿಸ್ಯಾರ ಅಂತ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದು ಇದು ಸತ್ಯಾಗಿ. ಮತ್ತು ರೈಕರ್ ರಾಜು, ರಜಿಯಾ ತಾಶೇವಾಲೆ ಇದು ಕೆಲಸದ ಬಗ್ಗೆ ನಿನಗಿದೆ, ನೀ ರಾಜಿ ಅದಿಲ್ಲ ಇದು ಕೆಲಸ ಮಾಡೋಕ್ಕೆ ಗಟರಕ್ಕೆ ಮತ್ತು ಸಿಗ್ನೇಚರ್ ಮಾಡಿದೆ ಅಂತ ಮಾಡಿಸ್ಕೊಂಡಿದ್ದು ಇದು ಸತ್ಯವಾಗಿ. ಬೇಕಾದರೆ ರಜಿಯಾ ತಾಶೇವಾಲೆ ಬೇಕಾದ್ರೂ ಆಧಾರಿಲ್ಲೇ ಅವ್ರ ಕೂಟ ಏನು ಹೇಳಿ ಅವರು ಸಿಗ್ನೇಚರ್ ಮಾಡಿಸ್ಕೊಳ್ಳೋದು ಅನ್ನೋದನ್ನು ಸತ್ಯತೆ ಹೇಳ್ತಿದ್ದಾರೆ. ಅಲ್ಲ, ನಿಮಗೆ ಅಧ್ಯಕ್ಷರನ್ನ ಕೆಲಸ ಅಂತ ಹೇಳೋ ಅಷ್ಟೆಲ್ಲ ಪ್ರಯತ್ನ ಪಡ್ತೀವಲ್ಲ, ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಪ್ರಕಾರ ಏನಿರ್ಬೋದು? ಇದು ಮುಖ್ಯ ಕಾರಣ ಅಂದರೆ ಇದು ಅಬ್ದುಲ್ ಮಜೀದ್ ಕೊಲ್ಲಾಪುರ್ ಅವರು ಮನೆಗೆ ಪೇಚ್ ಅಂತೇಳಿ 1 ಲಕ್ಷದ 1 ಚಿಲ್ಲರಿಂದ ಮಾಲ್ ತೊಗೊಂಡು ಬಂದವ. ಇದು ತೊಗೊಂಡು ಬಂದು ನನಗೆ ಏನು ಹೇಳಿದ, ಅಧ್ಯಕ್ಷರು ಇದು ಬಿಲ್ ಮಾಡಬೇಕು, ಪ್ಯೂಡರು ಮಾಡೋಕೆ ರೆಡಿ ಅದಾರೆ, ನೀವೇಕು ಮಾಡೋಂಗಿಲ್ಲ, ಇದು ಬಿಲ್ ಮಾಡಿರಿ ಅಂದೆ ಅಂತ ಹೇಳಿದವ. ನಾನು ನೋಡಪ್ಪ, ಸರ್ಕಾರ ಕೂಟನ ಚೀಟಿಂಗ್ ಮಾಡೋಂಗಿಲ್ಲ, ಇದು ದುಡ್ಡು ನಾನು ಜನರದ ಬಂದಿದ್ದೆ, ಟ್ಯಾಕ್ಸಿದ ಉಸೂಲಿದೆ, ಜನರ ಸೇವೆಗೆ ಬಂದಿದ್ದು, ಗಟಾರ ಚರಂಡಿಗೆ ಅವರು ಬೀದಿ ಲೈಟ್ಗೆ ಹಾಕೋದು ಇದು ದುಡ್ಡು, ನಾ ಇದವು ದುರೆಗೆ ಉಪಯೋಗಿಸಂಗಿಲ್ಲ ಅಂತ ನಾನು ಹೇಳಿದಾಕಿ ಅವಂಗೆ. ಹೇಳಿದ ಗುಟ್ಲೆಕ್ಕೆ ಪ್ಯೂಡರ್ ಹಾಕಕ್ಕೆ ರೆಡಿ ಅದಾರ, ನೀವು ಏಕ ಹಾಕಂಗಿಲ್ಲ ಇದು ಅಂತ ಕೂಟ ನಾನು ಚರ್ಚೆ ಮಾಡಿ ಆತ ತಗೋರಿ ಹಿಂಗಾದ್ರ ಅಂತ ಅವ ಹೋದ. ದಪ್ಪ ಮಾಡ್ದ. ಮತ್ತೆ ಇದು ಒಂದು ಸಿಕಂದರ್ ಕೊಲ್ಲಾಪುರ್ ಅವನದು ಧಾಬಕ್ಕಂತ ಅವ ಕರೆಂಟಿಂದ ಸಾಮಾನು ತೊಗೊಂಡು ಬಂದಾನ, ಅವನದು 50,000 ರೂಪಾಯಿದ ಬಿಲ್ ಐತಿ. ಅವರು 2 ಮಂದಿ ಕೂಡಿ ನನಗೆ ಇದು ದಬಾವಣಿಕೆ ಮಾಡಿ ನನಗೆ ಇದು ಪ್ರೊಸೀಜರ್ ಕೊಡಾಕತ್ರೆ, ನಾ ಮಾಡಂಗಿಲ್ಲ, ಸರ್ಕಾರ ಕೂಟ ನಾ ಚೀಟಿಂಗ್ ಮಾಡಂಗಿಲ್ಲ, ಬೇಕಂದ್ರೆ ನಿಮಗೆ 5-10,000 ರೂಪಾಯಿ ಅಂದರೆ ಬಾತ್ ಬೇರೆ ಆಗ್ತೈತಿ, ನಾ ಲಕ್ಷ ಗಟ್ಟಲೆ ನಾನು ಈ ವ್ಯವಹಾರ ಮಾಡಂಗಿಲ್ಲ, ನೀವು ಏನು ಮಾಡ್ತೀರಿ ಮಾಡಿ ಹೋಗ್ರಿ ಅಂದ್ಬಿಟ್ಲೆಕ್ಕ ಈ ಥರ ಅವರು ಈಗ ಕೆಲಸ ಮಾಡಿದ್ರು.
ಸೊ ಅವರು ತಮ್ಮ ಅವಶ್ಯಕತೆಗಳಿಗೆ ಅವರ ಎಲೆಕ್ಷನ್ ಸಾಮಾನು ತೊಗೊಂಡು ಅದನ್ನ ಪಂಚಾಯತ್ ಬಿಲ್ ಒಳಗೆ ಸೇರಿಸಿ ಅಂತೇಳಿ ನಿಮ್ಮ ಮೇಲೆ ಪತ್ರ ಹಾಕ್ತಾ ಇದ್ದಾರೆ. ಹಾಂ ಪಜರಾದ ಆಗ್ತಾ ಇದೆ. ಇದಿಷ್ಟು ಅಧ್ಯಕ್ಷರು ಹೇಳ್ತಾ ಇರೋದು. ಅವರು ತಮ್ಮ ಪರ್ಸನಲ್ ಕೆಲಸಗಳಿಗೆ ತಮ್ಮ ಎಲೆಕ್ಟ್ರಿಕ್ ಸಾಮಾನು ತೊಗೊಂಡು ಅವರು ಒಂದು ಪಂಚಾಯತ್ ಬಿಲ್ನಲ್ಲಿ ಅದನ್ನು ಮೆನ್ಷನ್ ಮಾಡಿ ಈ ಒಂದು ಪಂಚಾಯತ್ ಮುಖಾಂತರ ಅವರಿಗೆ ಬಿಲ್ ಕೊಡು ಅಂತೇಳಿ ಇವ್ರಿಗೆ ಪ್ರೆಜರ್ ಹಾಕಿದಾಗ ಇವರು ಒಪ್ಪದೇ ಇರೋ ಒಂದು ಕಾರಣಕ್ಕೆ ಇವರು ಅದಕ್ಕೆ ಸಹಿ ಮಾಡಿಲ್ಲ. ಸೊ ಹೀಗಾಗಿ ಅವರೆಲ್ಲ ಒಂದು ಸದಸ್ಯರುಗಳು ಸೇರಿ ಇವರಿಗೆ ಇವತ್ತು ಅಧ್ಯಕ್ಷರನ್ನ ಕೇಳಿಸುವ ಅಂತೇಳಿ ಅವರು ವಿಶ್ವಾಸ ಮಂಡನೆ ಮಾಡಿದರು. ಅದು ಒಂದು ಕೋರ್ಟಿಂದ ಸ್ಟೇ ಆರ್ಡರ್ ಬಂದಾಗ ಅಲ್ಲಿರುವ ಅಧಿಕಾರಿಗಳು ಅವರ ಒಂದು ಸ್ಟೇ ಮುಖಾಂತರ ಇಲ್ಲಿ ಇನ್ನೂ ಮುಂದಿನ ಚರ್ಚೆಗಳನ್ನು ನಾವು ಸ್ಟೇ ಬಂದಿದೆ ಸೊ ಅಂಥೇಳಿ ಅವರು ಒಂದು ಅವಕಾಶ ಕೊಟ್ಟು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದೇನಾಗ್ತದೆ ಅಂತೇಳಿ ನಾವು ಕಾದು ನೋಡೋಣ. ಇನ್ನೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ರಜಿಯಾ ತಾಶಿಯೋಲ್ ಅವರು ಕೂಡ ಅವರು ಯಾವ ರೀತಿ ಸಹಿ ಮಾಡಿಸ್ಕೊಂಡ್ರು ಮೆಂಬರ್ಗಳಂತೇಳಿ ಅವ್ರನ್ನ ನಾವು ಕೇಳೋಣ. ಅಮ್ಮ ನಮಸ್ತೆ. ನಿಮ್ಗೆ ಅವರು ಯಾವ ರೀತಿ ಸಹಿ ಮಾಡಿಸ್ಕೊಂಡ್ರು ಅಧ್ಯಕ್ಷರನ್ನ ಕೇಳಿಸ್ಬೇಕು ಅಂತೇಳಿ ಹೇಳಿಲ್ರಿ ಅವರು ಗಟಾರ ಬಗ್ಗೆ ಸಹಿ ಮಾಡಕ್ಕ ಅಂದ್ರೆ ಎದ್ರ ಬಗ್ಗೆಪ್ಪ ಮುಂಜಾನೆ ಮಾಡ್ತೀನಿ ಅಂದೆ ಈಗ ಮಾಡ್ಬೇಕಕ್ಕ ರೈಕರಾಜು ಬಂದ ಸಹಿ ಮಾಡ್ಕೊಂಡು ಬಂದ ಅವಾಗ ಹೇಳಿದ ಅಧ್ಯಕ್ಷರು ಸುಮ್ ನೋಡ್ರಿ ಯಾಕೆ ಆದಾಗ ಮಾಡಿದ್ ನಾವ್ ಮಾಡ್ಸಂಗಿಲ್ಲ ಕ್ಯಾನ್ಸಲ್ ಮಾಡ್ರಿ ಅಂತ ನಾವ್ ಫಸ್ಟ್ ವಿಷಯ ಮುಟ್ಟಿಲ್ವಾ ಹೆಂಗ್ ಗೊತ್ತಾಯ್ತು ಅವನೇ ಹೇಳಿದಾರೆ ಸಹಿ ಮಾಡ್ಸ ಮೇಲೆ ಹೇಳಿದ ಅವ್ರು ಬ್ಯಾಡಪ್ಪ ನಮ್ಗೆ ನಾವ್ ಅವ್ರ ಕಡೆ ಐತಿ ಕ್ಯಾನ್ಸಲ್ ಮಾಡ್ರಿ ಸಹಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ತಳಸ ಗ್ರಾಮ ಪಂಚಾಯತಲ್ಲಿ ರಾಯಕರ್ ರಾಜನವರು ಇವ್ರ ಮನೆಗೆ ಹೋಗಿ ಅದು ಗಟರ ಬಿಲ್ ಅಂತೇಳಿ ಅವ್ರನ್ನ ಸಹಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅಧ್ಯಕ್ಷರನ್ನ ಕೇಳಬೇಕು ಸಹಿ ಅಂತೇಳಿ. ಹೀಗಾಗಿ ಅವರು ಅವ್ರ ಜಗಳ ಮಾಡಿ ಸೊ ಆ ಒಂದು ಸಹಿನ ಕ್ಯಾನ್ಸಲ್ ಮಾಡಿ ಮತ್ತು ಅಧ್ಯಕ್ಷರಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಇವತ್ತು ಅವಿಶ್ವಾಸ ಮಂಡನೆ ಆದಾಗ ಒಂದು ಸ್ಟೇ ಆರ್ಡರ್ ಮುಖಾಂತರ ಮುಂದಿನ ಈ ಒಂದು ಕಾರ್ಯಾಚರಣೆ ಮುಂದೆ ಹಾಕಲಾಗಿದೆ ಅಂತೇಳಿ ಇವತ್ತಿನ ವಿಷಯ ಎಲ್ಲ ಗೊತ್ತಾಗಿದೆ. ಸೊ TV24 ಕ್ಯಾಮರಾಮನ್ ಪದ್ದು ಜೊತೆ ಪ್ರಮಾಣ. ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರ್ಯಾರು ಹಗರಣ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರಭಾಕರ್ ಈ ಬೆಟ್ಟದೊರ TV24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.